ಹಾಯ್ ಫ್ರೆಂಡ್ಸ್, ನೀವು ಆಫೀಸಲ್ಲಿ ಹೆಚ್ಚು ಅವರ್ಸ್ ಕೆಲಸ ಮಾಡಿದ್ರು, ಬಿಸ್ನೆಸ್ಸಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರು, ಇಲ್ಲ ಎಕ್ಸಾಮ್ಗೋಸ್ಕರ ಕಷ್ಟಪಟ್ಟರು, ನಿಮ್ಮ ಒಂದು ಭಯ ಯಾವಾಗಲೂ ಚೇಸ್ ಮಾಡ್ತಿರುತ್ತೆ. ಒಂದು ವೇಳೆ ಫೇಲ್ ಆದರೆ ಹೇಗೆ ಅನ್ನೋ ಆಲೋಚನೆ. ನಿಜ ಹೇಳಬೇಕಂದ್ರೆ ನಿಮ್ಮ ಜೀವನದಲ್ಲಿ ಸ್ಟ್ರೆಸ್ ಮತ್ತು ಡಿಸಪಾಯಿಂಟ್ಮೆಂಟ್ ಬರೋಕ್ಕೆ ಕಾರಣ ನಿಮ್ಮ ಕೆಲಸ ಅಲ್ಲ, ನೀವು ನಿಮ್ಮ ಕೆಲಸದ ರಿಸಲ್ಟ್ನ ಮೇಲೆ ತೋರಿಸೋ ಹೆಚ್ಚಾದ ಪ್ರೀತಿ. ನೀವು ಗೆಲ್ಲಬೇಕು ಅನ್ನೋ ಕೋರಿಕೆ ಮತ್ತು ಫೇಲ್ ಆಗ್ತೀನೇನೋ ಅನ್ನೋ ಭಯ, ಇವೆರಡರ ಮಧ್ಯೆ ಸಫರ್ ಆಗ್ತಾ ನಿಮ್ಮ ಜೀವನವನ್ನು ನೀವೇ ಭಾರ ಮಾಡ್ಕೊಳ್ತಿದ್ದೀರಾ. ಆದರೆ ಶ್ರೀಕೃಷ್ಣ ಏನು ಹೇಳಿದ್ದಾರೆ ಗೊತ್ತಾ? ನಿಮ್ಮ ಕೆಲಸದ ಮೇಲೆ ನಿಮಗೆ ಹಕ್ಕಿದೆ, ಆದರೆ ಆ ಕೆಲಸದಿಂದ ಬರೋ ಫಲಿತದ ಮೇಲೆ ನಿಮಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಇದು ಕೇಳೋಕ್ಕೆ ಕಷ್ಟವಾಗೇ ಇರುತ್ತೆ. ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಮಾಡೋಕ್ಕೆ ಹೇಗೆ ಸಾಧ್ಯ ಅಂತ. ಗೋಲ್ ಇಲ್ಲದೆ ಯಾರು ಕೆಲಸ ಮಾಡ್ತಾರೆ? ಈ ಫಲಿತ ಇಲ್ಲದ ಕೆಲಸ, ಔಟ್ಕಮ್ಲೆಸ್ ಆ್ಯಕ್ಷನ್ ಅನ್ನೋ ಸಿದ್ಧಾಂತ ನಿಜವಾಗ್ಲೂ ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಫೇಲ್ಯೂರ್ನ ಭಯ ಇಲ್ಲದೆ ನೀವು 100% ನಿಮ್ಮ ಶಕ್ತಿನ ಕೆಲಸದ ಮೇಲೆ ಹೇಗೆ ಇಡೋಕ್ಕಾಗುತ್ತೆ? ಇದನ್ನು ನೀವು ತಿಳ್ಕೊಳ್ಬೇಕಂದ್ರೆ ಭಗವದ್ಗೀತೆಯಲ್ಲಿನ ಕರ್ಮಯೋಗ ಅನ್ನೋ ಕಾನ್ಸೆಪ್ಟನ್ನ ನೀವು ತಿಳ್ಕೊಳ್ಬೇಕು. ಇದನ್ನೇನಾದರೂ ನಾವು ತಿಳ್ಕೊಂಡ್ರೆ ನಮಗೆ ಕೆಲಸದ ಮೇಲೆ ಇರೋ ಸ್ಟ್ರೆಸ್ ಇಲ್ಲ ಓವರ್ ಥಿಂಕಿಂಗ್ ಆ್ಯಂಡ್ ಯಾವುದೇ ನೆಗೆಟಿವ್ ಆಲೋಚನೆ ಇಲ್ಲದೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ: ನೀವು ನಿಮ್ಮ ಲೈಫಲ್ಲಿ ಯಾವ ವಿಷಯಕ್ಕೆ ಹೆಚ್ಚು ಭಯ ಪಡ್ತೀರಾ? ಫೇಲ್ ಆಗ್ತೀನೇನೋ ಅಂತಾನಾ, ಅಥವಾ ಎಫರ್ಟ್ ವೇಸ್ಟ್ ಆಗುತ್ತೆ ಅಂತಾನಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಲಿತದ ಮೇಲೆ ನಿಮಗೆ ಹಕ್ಕಿಲ್ಲ ಅನ್ನೋ ಮಾತನ್ನು ಕೇಳೋಕ್ಕೆ ಕಷ್ಟವಾಗೇ ಇರುತ್ತೆ. ಆದರೆ ಅದರ ಹಿಂದೆ ಇರೋ ಫಿಲಾಸಫಿಕಲ್ ಟ್ರೂತ್ ಅರ್ಥ ಆದರೆ ನಿಮ್ಮ ಜೀವನದಲ್ಲಿನ ಸ್ಟ್ರೆಸ್ ಕಂಪ್ಲೀಟಾಗಿ ಕಡಿಮೆ ಆಗೋಗುತ್ತೆ. ಒಂದು ಸರಿ ಥಿಂಕ್ ಮಾಡಿ, ಅರ್ಜುನನು ಯುದ್ಧ ಭೂಮಿಯಲ್ಲಿ ತನ್ನ ಮುಂದೆ ನಿಂತಿದ್ದ ಗುರುಗಳನ್ನ ಮತ್ತು ಬಂಧುಗಳನ್ನ ನೋಡಿ ಏನು ಹೇಳಿದ್ರು? ನಾನು ಗೆದ್ದರೆ ಸಿಗೋ ರಾಜ್ಯಕ್ಕಿಂತ ಈ ಯುದ್ಧದಿಂದ ಉಂಟಾಗೋ ದುಃಖನೇ ಹೆಚ್ಚು, ಇದರಿಂದ ಬರೋ ರಿಸಲ್ಟ್ ನನ್ನ ನಾಶ ಮಾಡುತ್ತೆ ಅಂತ ಆಲೋಚಿಸಿ ಆಯುಧಗಳನ್ನ ಬಿಸಾಕ್ತಾರೆ. ಅರ್ಜುನನ ಆ ಡೈಲಮಾ ನಮ್ಮ ಜೀವನದಲ್ಲಿ ಪ್ರತಿದಿನ ಇರುತ್ತೆ. ನಾನು ಕಷ್ಟಪಟ್ಟರೆ ರಿಸಲ್ಟ್ ಬರುತ್ತೋ ಇಲ್ವೋ ಅನ್ನೋ ಭಯ ನಮ್ಮೆಲ್ರಿಗೂ ಇರುತ್ತೆ. ಈ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದೇನೆಂದರೆ, ನಿನಗೆ ನಿನ್ನ ಕೆಲಸದ ಮೇಲೆ ಹಕ್ಕಿದೆ, ಆದರೆ ಅದರಿಂದ ಬರೋ ಫಲಿತದ ಮೇಲೆ ನಿನಗೆ ಯಾವುದೇ ರೀತಿಯ ಹಕ್ಕಿಲ್ಲ. ಇದು ದ ಇಲ್ಯೂಷನ್ ಆಫ್ ಕಂಟ್ರೋಲ್ ಅನ್ನೋ ಕಾನ್ಸೆಪ್ಟನ್ನ ವಿವರಿಸುತ್ತೆ. ನಾವು ಕಂಟ್ರೋಲ್ ಮಾಡೋಕ್ಕಾಗದೇ ಇರೋದ್ರ ಬಗ್ಗೆ ಆಲೋಚಿಸ್ತಾ ಸ್ಟ್ರೆಸ್ ಅವ್ರು ಡೈವರ್ಟ್ ಆಗೋದು ಅನ್ನೋದು ಒಂದು ವಿಧವಾದ ಲೇಜಿನೆಸ್. ಅದು ನಮ್ಮ ಶಕ್ತಿನ ಹಾಳು ಮಾಡುತ್ತೆ. ನೀವು ನಿಮ್ಮ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡ್ಬೋದು, ಆದರೆ ಅದರ ರಿಸಲ್ಟ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮ ಮೊತ್ತ ಶಕ್ತಿನ ಕಂಟ್ರೋಲ್ ಮಾಡೋಕ್ಕಾಗುವಂಥ ಒಂದೇ ಒಂದು ವಿಷಯದ ಮೇಲೆ ಇಡಬೇಕು, ಅದೇ ಕರ್ಮ, ಆ್ಯಕ್ಷನ್. ಮತ್ತು ಫಲಿತದ ಬಗ್ಗೆ ಆಲೋಚಿಸದೇ ಇದ್ದರೆ ನಾವು ಯಾವುದರ ಬಗ್ಗೆ ಆಲೋಚಿಸಬೇಕು? ಧರ್ಮದ ಬಗ್ಗೆ ಆಲೋಚಿಸಬೇಕು. ವಿ ಶುಡ್ ಫೋಕಸ್ ಆನ್ ಅವರ್ ಧರ್ಮ. ಇಲ್ಲಿ ಧರ್ಮ ಅಂದರೆ ಮತ ಅಲ್ಲ, ನಿಮ್ಮ ಪಾತ್ರ ಮತ್ತು ನಿಮ್ಮ ಕರ್ತವ್ಯ, ರೋಲ್ ಆ್ಯಂಡ್ ಡ್ಯೂಟಿ. ನಿಮ್ಮ ಮೈಂಡ್ನ ಫೇಲ್ ಆಗ್ತೀನೇನೋ ಅನ್ನೋ ಭಯದಿಂದ ನಾನು ನನ್ನ ಕರ್ತವ್ಯನ ಕಂಪ್ಲೀಟಾಗಿ ಮಾಡ್ತಿದ್ದೀನಾ ಅನ್ನೋ ಪ್ರಶ್ನೆಗೆ ಚೇಂಜ್ ಮಾಡಬೇಕು. ನೀವು ನಿಮ್ಮ ಧರ್ಮನ 100% ಕಂಪ್ಲೀಟ್ ಮಾಡಿದ್ರೆ ನೀವು ಅತ್ಯುತ್ತಮ ಫಲಿತನ ಸಾಧಿಸ್ತೀರಾ. ಆ ಫಲಿತ ಹೇಗಿದ್ರೂ ಸರಿ. ಸೊ ಇವಾಗ ಈ ವಿಡಿಯೋದ ಮೊದಲನೇ ಪಾಯಿಂಟ್ನ ನೋಡೋಣ, ಅದೇ ಫೋಕಸ್ ಆನ್ ಪ್ರೋಸೆಸ್. ಫಲಿತದ ಬಗ್ಗೆ ಆಲೋಚನೆಯನ್ನು ಸ್ಟಾಪ್ ಮಾಡೋದು ಬಾಯಲ್ಲಿ ಈಸಿಯಾಗಿ ಹೇಳ್ಬೋದು, ಆದರೆ ಪ್ರೋಸೆಸ್ಸಲ್ಲಿ ಕಷ್ಟ. ನಿಮ್ಮ ಮೈಂಡ್ಗೆ ಅಭ್ಯಾಸ ಆದ ಆ ಹಳೆಯ ಪದ್ಧತಿನ ಬ್ರೇಕ್ ಮಾಡೋಕ್ಕೆ ನೀವು ನಿಮ್ಮ ಶಕ್ತಿನ ಹೆಚ್ಚಿನ ಮಟ್ಟದಲ್ಲಿ ಪ್ರೋಸೆಸ್ನ ಮೇಲೆ ಹೇಗೆ ಇಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ನಿಮ್ಮ ಕರ್ಮಯೋಗದ ಮೇಲೆ ಪೂರ್ತಿ ಕಂಟ್ರೋಲ್ನ ಸಾಧಿಸೋಕೆ ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲು, ಟಾರ್ಗೆಟ್ ಓನ್ಲಿ ಆನ್ ಯೋರ್ ಆ್ಯಕ್ಷನ್ಸ್. ನೀವು ಒಂದು ಗೋಲ್ನ ಸೆಟ್ ಮಾಡುವಾಗ ಆ ಗೋಲ್ನ ಜೊತೆ ಬರೋ ಫಲಿತನ ಊಹಿಸ್ಕೊಳ್ತೀರಾ. ಆದರೆ ಕರ್ಮಯೋಗದ ಪ್ರಕಾರ ನೀವು ಆ ಗೋಲ್ನ ಕಂಟ್ರೋಲ್ ಮಾಡೋಕ್ಕಾಗೋ ಆ್ಯಕ್ಷನ್ ಆಗಿ ಮಾತ್ರನೇ ನೋಡಬೇಕು. ಅರ್ಜುನರು ರಿಸಲ್ಟ್ನ ಬಗ್ಗೆ ಆಲೋಚಿಸಿದ್ರು, ರಾಜ್ಯ ಇಲ್ಲ ವಿಜಯದ ಬಗ್ಗೆ ಆಲೋಚಿಸಿದ್ರು, ಹಾಗಾಗಿನೇ ಆಯುಧಗಳನ್ನ ಬಿಸಾಕಿದ್ರು. ಆದರೆ ಶ್ರೀಕೃಷ್ಣ, ನಿನ್ನ ಧರ್ಮ ಏನು? ನಿನ್ನ ಕರ್ತವ್ಯ ಯುದ್ಧ ಮಾಡೋದೆ ಅಂತ ಹೇಳಿ ಅರ್ಜುನರ ದೃಷ್ಟಿನ ಕೆಲಸದ ಮೇಲೆ ಮರಳಿಸಿದ್ರು. ನಿಮ್ಮ ಡೈಲಿ ಪ್ಲ್ಯಾನ್ಸ್ನ ಬರೆಯೋವಾಗ ಅದರ ಜೊತೆ ಬರೋ ರಿಸಲ್ಟ್ನ ಬರೆಯೋದನ್ನು ಬಿಟ್ಬಿಡಿ. ಅದ್ರ ಬಗ್ಗೆ ಥಿಂಕ್ ಮಾಡೋದನ್ನು ಸ್ಟಾಪ್ ಮಾಡಿ. ಕೇವಲ ನೀವು ಮಾಡೋಕ್ಕಾಗೋ, ನೀವು ಕಂಟ್ರೋಲ್ ಮಾಡೋ ಅಂಥ ಕೆಲಸದ ಬಗ್ಗೆ ಮಾತ್ರ ಬರೀರಿ. ಫಲಿತದ ಬಗ್ಗೆ ಆಲೋಚಿಸೋ ಸಮಯನ ಸಹ ಕೆಲಸದ ಮೇಲೆ ಇಡಿ. ಸ್ಟೆಪ್ 2, ಕ್ವಾಲಿಟಿ ಈಸ್ ಯೋರ್ ವರ್ಷಿಪ್. ರಿಸಲ್ಟ್ನ ಮೇಲೆ ದೃಷ್ಟಿ ಇಲ್ಲದೆ ಇದ್ದಾಗ ಕೆಲಸದ ಕ್ವಾಲಿಟಿ ಕಡಿಮೆ ಆಗುತ್ತೆ ಅನ್ನೋ ಭಯ ಇದ್ದೇ ಇರುತ್ತೆ. ಆದರೆ
ಕರ್ಮಯೋಗದ ನಿಜವಾದ ಸಾರಾಂಶ ರಿಸಲ್ಟ್ಗೋಸ್ಕರ ಅಲ್ಲ, ನಿಮ್ಮ ಕರ್ತವ್ಯವನ್ನು ನೆರವೇರಿಸೋಕೆ ಅತ್ಯುತ್ತಮ ಕ್ವಾಲಿಟಿಯಿಂದ ಕೆಲಸ ಮಾಡೋದು. ಶ್ರೀಕೃಷ್ಣರು ಅರ್ಜುನರಿಗೆ ಸಾರಥಿಯಾಗಿ ಮಾತ್ರ ಇದ್ರು. ಅವರು ಯುದ್ಧದಲ್ಲಿ ಹೋರಾಡಲಿಲ್ಲ, ಆದರೆ ತನ್ನ ಸಾರಥಿ ಅನ್ನೋ ಕರ್ತವ್ಯವನ್ನು ಎಷ್ಟು ಕ್ವಾಲಿಟಿಯಿಂದ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ರು ಅನ್ನೋದನ್ನು ನಾವು ನೋಡಬೇಕು. ಅವರು ರಥದ ಸಾರಥಿಯಾಗಿದ್ರು ಸಹ ಅದು ಅತ್ಯಂತ ಮುಖ್ಯವಾದ ಆ್ಯಕ್ಷನ್ ಆಗಿತ್ತು, ಕರ್ತವ್ಯ ಆಗಿತ್ತು. ನೀವು ಒಂದು ಕೆಲಸ ಮಾಡ್ತಿರೋವಾಗ ಅದರ ರಿಸಲ್ಟ್ನ ಬಗ್ಗೆ ಥಿಂಕ್ ಮಾಡಲೇಬೇಡಿ. ನಾನು ಈ ಕೆಲಸನ ಇವಾಗ ನನ್ನ ಫುಲ್ ಪೊಟೆನ್ಷಿಯಲಿಂದ ಕರೆಕ್ಟಾಗಿ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸ್ಕೊಳ್ಳಿ. ನಿಮ್ಮ ಆ್ಯಕ್ಷನ್ ಪ್ಯೂರ್ ಆಗಿದ್ದರೆ ರಿಸಲ್ಟ್ ಸಹ ಚೆನ್ನಾಗೇ ಇರುತ್ತೆ. ಸ್ಟೆಪ್ 3, ಪ್ರಾಕ್ಟೀಸ್ ಲೆಟ್ಟಿಂಗ್ ಗೋ ಇಮಿಡಿಯೇಟ್ಲಿ. ಕೆಲಸ ಕಂಪ್ಲೀಟ್ ಆದ ತಕ್ಷಣ ಆ ಕೆಲಸದ ರಿಸಲ್ಟ್ನ ಬಗ್ಗೆ ನಿಮಗೆ ಬರೋ ಆಲೋಚನೆಯಿಂದ ನಿಮ್ಮನ್ನ ನೀವು ರಿಲೀಸ್ ಮಾಡಿ. ರಿಸಲ್ಟ್ನ ಬಗ್ಗೆ ಥಿಂಕ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ನಿಮ್ಮ ಮನಸ್ಸಿಗೆ ತುಂಬ ಭಾರವಾದ ಕರ್ಮ. ಒಂದು ಮುಖ್ಯವಾದ ಟಾಸ್ಕ್ ಇಲ್ಲ ಕಾನ್ವರ್ಸೇಷನ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಮ ಮೈಂಡ್ನ ಇನ್ನೊಂದು ಟಾಸ್ಕ್ಗೆ ಶಿಫ್ಟ್ ಮಾಡಿ. ನಿಮ್ಮ ಮೈಂಡ್ಗೆ ಆಲೋಚಿಸೋಕೆ ಇಲ್ಲ ಡಿಸ್ಟ್ರಾಕ್ಟ್ ಆಗೋಕೆ ಟೈಮ್ ಕೊಡಬೇಡಿ. ರಿಸಲ್ಟ್ ಬಂದರೂ ಬರದೇ ಹೋದರೂ ನಿಮ್ಮ ಧರ್ಮ ಅಂದರೆ ಕರ್ತವ್ಯವನ್ನು ನೆರವೇರಿಸಿದ್ರಿಂದ ಆ ರಿಸಲ್ಟ್ನ ಕಾಮಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ಆಕ್ಸೆಪ್ಟೆನ್ಸೇ ನಿಮಗೆ ಪ್ರಶಾಂತತೆಯನ್ನು ಕೊಡುತ್ತೆ. ನಂತರ ನಾವು ತಿಳ್ಕೊಳ್ಬೇಕಾಗಿರೋದು ದ ವಿಸ್ಡಮ್ ಆಫ್ ಡಿಟ್ಯಾಚ್ಮೆಂಟ್ ಮೆಥಡ್. ಸಕ್ಸಸ್ ಆ್ಯಂಡ್ ಫೇಲ್ಯೂರ್ನ ಈಕ್ವಲ್ ಆಗಿ ನೋಡೋದು. ಕೃಷ್ಣ ಹೇಳಿರೋ ರೀತಿ ರಿಸಲ್ಟ್ನ ಮೇಲೆ ಹಕ್ಕಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಇಮೋಷನ್ಸ್ ಇರಬಾರ್ದು ಅಂತಲ್ಲ. ನಿಮ್ಮ ಅಂತಿಮ ಗುರಿ ಸಕ್ಸಸ್ ಮತ್ತು ಫೇಲ್ಯೂರ್ನ ಸಮಾನವಾಗಿ ಸ್ವೀಕರಿಸೋದು. ಈ ಸಮತ್ವನೇ ಕರ್ಮಯೋಗ. ಈ ಡಿಟ್ಯಾಚ್ಮೆಂಟ್ ಜ್ಞಾನವನ್ನು ಡೈಲಿ ಲೈಫಲ್ಲಿ ಯೂಸ್ ಮಾಡ್ಕೊಳ್ಬೇಕಂದ್ರೆ ಈ 2 ಇಂಪಾರ್ಟೆಂಟ್ ಸ್ಟೆಪ್ಸ್ನ ಫಾಲೋ ಮಾಡಿ. ಸ್ಟಾಪ್ ವರ್ಷಿಪಿಂಗ್ ಸಕ್ಸಸ್. ನಾವು ಒಂದು ಮುಖ್ಯವಾದ ಕೆಲಸದಲ್ಲಿ ಸಕ್ಸಸ್ ಆದಾಗ ಆ ಗೆಲುವಿಗೆ ಸಂಬಂಧಿಸಿದ ಅಹಂಕಾರವನ್ನು ಮತ್ತು ಈಗೋನ ಇಟ್ಕೊಂಡು ಹಾರಾಡ್ತೀವಿ. ಆ ಫೀಲಿಂಗ್ನ ಮತ್ತೆ ಮತ್ತೆ ಬೇಕು ಅಂತ ಅಂದ್ಕೊಳ್ತೀವಿ. ಇದು ಸಹ ರಿಸಲ್ಟ್ನ ಮೇಲೆ ತೋರಿಸೋ ಒಂದು ವಿಧವಾದ ಅಟ್ಯಾಚ್ಮೆಂಟ್. ಪಾಂಡವರ ವಿಜಯ ಕೇವಲ ಅವರ ಶ್ರಮ ಅಲ್ಲ, ಶ್ರೀಕೃಷ್ಣ ಧರ್ಮಕ್ಕೆ ಬೆಂಬಲವಾಗಿರೋದು. ಕೃಷ್ಣ ಅರ್ಜುನನಿಗೆ ಹೇಳಿರೋ ಹಾಗೆ ಸಕ್ಸಸ್ನ ನಿಮ್ಮ ವ್ಯಕ್ತಿತ್ವದ ಶ್ರೇಷ್ಠತೆಯಾಗಿ ನೋಡಬೇಡಿ, ಧರ್ಮದ ನ್ಯಾಯವಾಗಿ ಮಾತ್ರ ನೋಡಿ ಅಂತ ಹೇಳಿರೋ ಮಾತುಗಳು ಪಾಂಡವರ ವಿಜಯಕ್ಕೆ ಜೊತೆಯಾಗಿ ನಿಲ್ತು. ನೀವು ಒಂದು ಗೋಲ್ನ ರೀಚ್ ಆದಮೇಲೆ ನಾನು ತುಂಬ ಗ್ರೇಟ್ ಅಂತ ಅಲ್ಲದೆ ನಾನು ನನ್ನ ಕರ್ತವ್ಯವನ್ನು 100% ನೆರವೇರಿಸಿದೆ, ಅದಕ್ಕೆ ನನಗೆ ಈ ಫಲಿತ ಬಂತು ಅಂತ ಹೇಳಿ. ಸಕ್ಸಸ್ನ ನಿಮ್ಮ ಕರ್ಮಕ್ಕೆ ಸಂಬಂಧಿಸಿದ ಒಂದು ಟೆಂಪರರಿ ಫೀಡ್ಬ್ಯಾಕ್ ಆಗಿ ಮಾತ್ರ ನೋಡಿ. ಹಾಗೆ ಫೇಲ್ ಆದರೂ ಸಹ ಹಾಗೆ ಅದನ್ನು ಅಕ್ಸೆಪ್ಟ್ ಮಾಡಿ. ನಂತರ ನಾವು ತಿಳ್ಕೊಳ್ಬೇಕಾಗಿರೋದು ಅಕ್ಸೆಪ್ಟ್ ಫೇಲ್ಯೂರ್ಸ್ ಆ್ಯಸ್ ಅ ಟೀಚರ್. ಫೇಲ್ಯೂರ್ ಬಂದಾಗ ದುಃಖ ಮತ್ತು ಡಿಸಪಾಯಿಂಟ್ಮೆಂಟಿಂದ ಕುತ್ಕೊಳ್ಳೋದು ಸಹ ರಿಸಲ್ಟ್ನ ಮೇಲೆ ತೋರಿಸೋ ಅಟ್ಯಾಚ್ಮೆಂಟ್ಗೆ ನಿದರ್ಶನ. ಭಗವದ್ಗೀತೆ ಪ್ರಕಾರ ಫೇಲ್ಯೂರ್ ಅನ್ನೋದು ನಿಮ್ಮ ಅಂತಿಮ ವ್ಯಾಲ್ಯೂನ ನಿರ್ಧರಿಸಬಾರ್ದು. ಫೇಲ್ಯೂರ್ ಅನ್ನೋದು ನಿಮ್ಮ ಆ್ಯಕ್ಷನಲ್ಲಿ ಚೇಂಜಸ್ ಬೇಕು ಅಂತ ಹೇಳೋ ಒಂದು ಸಿಗ್ನಲ್ ಅಷ್ಟೇ, ಬಿಟ್ಟರೆ ನೀವು ಕೆಟ್ಟವರು ಅಥವಾ ನೀವು ಸೋತೋದ್ರಿ ಅನ್ನೋ ಜಡ್ಜ್ಮೆಂಟ್ ಅಲ್ಲ. ಫೇಲ್ಯೂರ್ ಎದುರಾದ ತಕ್ಷಣ ಎಮೋಷನ್ಸ್ ಒಳಗೆ ಮುಳುಗೋಗದೆ ಆ ಪರಿಸ್ಥಿತಿಯಿಂದ ನಾನು ನನ್ನ ಧರ್ಮವನ್ನು ಇನ್ನೂ ಹೆಚ್ಚಾಗಿ ಹೇಗೆ ನಿರ್ವಹಿಸಬಲ್ಲೆ ಅನ್ನೋ ಒಂದು ಪಾಠವನ್ನು ನಾವು ಕಲ್ತ್ಕೊಳ್ಬೇಕು. ಹಳೆಯ ಕೋಪ ಮತ್ತು ಗಿಲ್ಟ್ನ ಬಿಟ್ಟು ಆ ಪಾಠವನ್ನು ನಿಮ್ಮ ಆ್ಯಕ್ಷನ್ಸಲ್ಲಿ ಸೇರಿಸಿ. ನಂತರ ನಾವು ತಿಳ್ಕೊಳ್ಬೇಕಾಗಿರೋದು ದ ಡ್ಯೂಟಿ ಫಸ್ಟ್ ಮೈಂಡ್ಸೆಟ್. ನೀವು ರಿಸಲ್ಟ್ನ ಬಗ್ಗೆ ಥಿಂಕ್ ಮಾಡೋದು ಬಿಟ್ಟಾಗ ಒಂದು ಪ್ರಶ್ನೆ ರೈಸ್ ಆಗುತ್ತೆ, ನಾನು ಯಾವ ಕೆಲಸನ ಚೂಸ್ ಮಾಡಬೇಕು? ಈ ಕನ್ಫ್ಯೂಷನ್ ತುಂಬ ಜನರನ್ನು ಸ್ಟಾಪ್ ಮಾಡುತ್ತೆ. ಭಗವದ್ಗೀತೆಯ ಒಂದು ಅತ್ಯಂತ ಪ್ರಾಕ್ಟಿಕಲ್ ಪರಿಷ್ಕಾರ ಏನಂದರೆ, ನಿಮ್ಮ ಡಿಸಿಷನ್ಸ್ನ ಧರ್ಮ ಅನ್ನೋ ಫಿಲ್ಟರ್ನ ಮೂಲಕ ನೋಡಿ. ಧರ್ಮದ ಒಂದು ಶಕ್ತಿ ಏನಂದರೆ ಅದು ನಿಮಗೆ ಯಾವುದು ಮುಖ್ಯ ಅನ್ನೋದನ್ನು ಸ್ಪಷ್ಟವಾಗಿ ಹೇಳುತ್ತೆ. ಸೊ ಹೌ ಟು ಐಡೆಂಟಿಫೈ ಯುವರ್ ಕೋರ್ ಧರ್ಮ ಅನ್ನೋದರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೆ ಅವರ ಜೀವನದಲ್ಲಿ ವಿವಿಧ ಪಾತ್ರಗಳಲ್ಲಿ ವಿವಿಧ ಕರ್ತವ್ಯಗಳಿರುತ್ತೆ. ಒಬ್ಬ ಎಂಪ್ಲಾಯಿಯಾಗಿ ಒಂದು ಧರ್ಮ ಇರುತ್ತೆ, ತಾಯಿಯಾಗಿ ಒಂದು ಧರ್ಮ ಇರುತ್ತೆ, ಮಗನಾಗಿ ಒಂದು ಧರ್ಮ ಇರುತ್ತೆ. ಆದರೆ ಕನ್ಫ್ಯೂಷನ್ ಬಂದಾಗ ನೀವು ಅತ್ಯಂತ ಮುಖ್ಯವಾದ ಒಂದು ಧರ್ಮವನ್ನು ಚೂಸ್ ಮಾಡಬೇಕು. ಅರ್ಜುನನಿಗೆ ಬಂಧುಗಳನ್ನ ರಕ್ಷಿಸಬೇಕು ಅನ್ನೋ ಧರ್ಮ ಇದೆ, ಆದರೆ ಶ್ರೀಕೃಷ್ಣ ಏನು ಹೇಳಿದ್ರು ಅಂದರೆ ಒಬ್ಬ ಯೋಧನಾಗಿ ಯುದ್ಧ ಮಾಡಬೇಕು ಅಂತ ಅವರ ನಿರ್ಣಯಾತ್ಮಕ ಧರ್ಮವನ್ನು ನೆನಪು ಮಾಡಿದ್ರು. ನಿಮಗೆ 2 ಕೆಲಸಗಳಲ್ಲಿ ಕನ್ಫ್ಯೂಷನ್ ಬಂದಾಗ ಈ ಪ್ರಶ್ನೆನ ಕೇಳಿ, ಈ ಕ್ಷಣದಲ್ಲಿ ನನ್ನ ಅಂತಿಮ ಲಕ್ಷ್ಯಕ್ಕೆ ನನ್ನ ಹತ್ರ ಮಾಡೋ ಅಂಥ ಡಿಸಿಷನ್ ಏನು? ಆ ಡಿಸಿಷನ್ಗೆ ಸಂಬಂಧಿಸಿದ ಕೆಲಸನೇ
ಮೊದಲು ಚೂಸ್ ಮಾಡಿ, ಉಲ್ಟಿರೋದಕ್ಕೆ ಕಾಮ್ ಆಗಿ ನೋ ಅಂದ್ಬಿಡಿ. ಇದರಲ್ಲಿ ನೆಕ್ಸ್ಟ್ ಸ್ಟೆಪ್ ಟ್ರಾನ್ಸ್ಫಾರ್ಮ್ ಆಂಗ್ಸೈಟಿ ಇಂಟು ಆ್ಯಕ್ಷನ್. ನಾವು ಏನಾದರೂ ಮುಖ್ಯವಾದ ಡಿಸಿಷನ್ ತಗೊಳ್ಳೋಕ್ಕೆ ಮುಂಚೆ ಹೆಚ್ಚಾಗಿ ಆಲೋಚಿಸ್ತೀವಿ, ಓವರ್ ಥಿಂಕ್ ಮಾಡ್ತೀವಿ. ಅದರ ರಿಸಲ್ಟ್ ಡಿಸ್ಟ್ರಾಕ್ಷನ್ಸ್, ಆಂಗ್ಸೈಟಿ. ಈ ಓವರ್ ಥಿಂಕಿಂಗ್ ಅನ್ನೋದು ಅನ್ಪ್ರೊಡಕ್ಟಿವ್ ಕರ್ಮ. ಈ ಓವರ್ ಥಿಂಕಿಂಗ್ ಇಲ್ಲ ಕನ್ಫ್ಯೂಷನ್ ಅನ್ನೋದು ಯಾವುದಕ್ಕೆ ಸಂಕೇತ? ನೀವು ಆ್ಯಕ್ಷನ್ ತಗೊಳ್ಳೋಕ್ಕೆ ಭಯ ಪಡ್ತಿದ್ದೀರಾ ಅಂತ. ನಿಮಗೆ ಚಿಂತೆ ಬಂದ ಪ್ರತಿ ಸಾರಿ ಅದನ್ನು ಕೇವಲ ನಿಮ್ಮ ಮೈಂಡ್ನ ನಾಯ್ಸ್ನ ಹಾಗೆ ನೋಡಿ. ಆ ಶಬ್ದವನ್ನು, ಆ ನಾಯ್ಸ್ನ ಕೇರ್ ಮಾಡದೆ ನೀವು ಮಾಡಬೇಕಾದ ಧರ್ಮವನ್ನು, ಅದಕ್ಕೆ ಸಂಬಂಧಿಸಿದ ಒಂದು ಚಿಕ್ಕ ಆ್ಯಕ್ಷನ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಪ್ಲ್ಯಾನ್ ಮಾಡಬೇಕಾ ಬೇಡವಾ ಅಂತ ಥಿಂಕ್ ಮಾಡೋ ಬದಲು ಕೇವಲ 5 ಮಿನಿಟ್ಸ್ ಬರಿತೀನಿ ಅಂತ ಡಿಸೈಡ್ ಆಗಿ. ನೀವು ಯಾವಾಗ ಆ್ಯಕ್ಷನ್ ತಗೊಳ್ತೀರೋ ಆವಾಗ ಕನ್ಫ್ಯೂಷನ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗುತ್ತೆ. ನಂತರ ಕರ್ಮಯೋಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ಅತ್ಯಂತ ಮುಖ್ಯವಾದ ಪಾಯಿಂಟ್ ದ ಸಾತ್ವಿಕ್ ಆ್ಯಕ್ಷನ್ ಮೆಥಡ್. ನೀವು ನಿಮ್ಮ ಕರ್ತವ್ಯವನ್ನು ಚೂಸ್ ಮಾಡಿದ್ರೆ ಸರಿ, ಆದರೆ ಅದನ್ನು ಯಾವ ಮೈಂಡ್ಸೆಟ್ಟಲ್ಲಿ ಮಾಡ್ತಿದ್ದೀರಾ? ಭಗವದ್ಗೀತೆ ಕರ್ಮನ 3 ಗುಣಗಳಾಗಿ ವಿಭಜಿಸುತ್ತೆ: ಸತ್ವ, ರಜೋ, ತಮೋ. ನಿಮ್ಮ ಕರ್ಮ ಸ್ವಚ್ಛವಾಗಿ ಪ್ರಶಾಂತವಾಗಿ ಇದ್ರೇ ಅದರ ರಿಸಲ್ಟ್ ಸಹ ಸ್ವಚ್ಛವಾಗಿರುತ್ತೆ. ನೀವು ನಿಮ್ಮ ಕೆಲಸನ ಖುಷಿಯಾಗಿ ಪರ್ಫೆಕ್ಟಾಗಿ ಮಾಡಬೇಕಂದ್ರೆ ಸಾತ್ವಿಕ ಕರ್ಮನ, ಸಾತ್ವಿಕ್ ಆ್ಯಕ್ಷನ್ನ ಮಾತ್ರನೇ ಚೂಸ್ ಮಾಡಬೇಕು. ಸಾತ್ವಿಕ ಅಂದರೆ ಪ್ಯೂರ್. ಹಾಗೆ ನಾವು ಕೆಲಸ ಮಾಡೋವಾಗ ರಜೋ ತಮೋ ಕರ್ಮಗಳನ್ನ ಗುರುತಿಸಬೇಕು. ಅದೇ ನೆಕ್ಸ್ಟ್ ಪಾಯಿಂಟ್ ಆದ ಲೋವರ್ ಕ್ವಾಲಿಟೀಸ್ ಆಫ್ ಆ್ಯಕ್ಷನ್. ನೀವು ಮಾಡೋ ಪ್ರತಿ ಆ್ಯಕ್ಷನ್ಸ್ ಈ 3 ಗುಣಗಳಲ್ಲಿ ಯಾವುದೋ ಒಂದರ ಕೆಳಗೆ ಬರುತ್ತೆ. ನಾವು ಆಲ್ರೆಡಿ ಸಾತ್ವಿಕ ಗುಣದ ಬಗ್ಗೆ ಮಾತಾಡ್ಕೊಂಡ್ವಿ. ಇವಾಗ ತಮೋ ಗುಣದ ಬಗ್ಗೆ ಮಾತಾಡೋಣ. ಅದೇ ಇಗ್ನೋರೆನ್ಸ್. ಕೆಲಸ ಮಾಡುವಾಗ ಹೆಚ್ಚಾಗಿ ನಿದ್ರೆ ಮಾಡೋದು, ಕೆಲಸನ ಪೋಸ್ಟ್ಪೋನ್ ಮಾಡೋದು, ಇಲ್ಲ ಕೆಲಸನ ಕಂಪ್ಲೀಟ್ ಮಾಡದೆ ಅರ್ಧಕ್ಕೆ ಬಿಟ್ಬಿಡೋದು. ಈ ವಿಧದ ಕರ್ಮ ಅಜ್ಞಾನದಿಂದ ಬರುತ್ತೆ. ಹೀಗೆ ಕೆಲಸ ಮಾಡಿದ್ರೆ ನಮಗೆ ದುಃಖ ಬಿಟ್ಟು ಬೇರೇನೂ ಉಳಿಯಲ್ಲ. ನೆಕ್ಸ್ಟ್ ರಜೋಗುಣ. ಒಂದು ಪ್ಯಾಷನ್ ಇಲ್ಲ ಅಟ್ಯಾಚ್ಮೆಂಟ್ನ ಜೊತೆ ಕೆಲಸ ಮಾಡೋದು, ಅಂದರೆ ತೀವ್ರವಾದ ಕೋರಿಕೆಯ ಜೊತೆ, ಅಹಂಕಾರದಿಂದ ಇಲ್ಲ ರಿಸಲ್ಟ್ನ ಮೇಲೆ ಇರೋ ಹೆಚ್ಚಿನ ಸೆಳೆತದಿಂದ ಕೆಲಸ ಮಾಡೋದು. ಈ ಕರ್ಮ ವೇಗವಾಗಿ ಶಕ್ತಿವಂತವಾಗಿರುತ್ತೆ, ಆದರೆ ಅದರಿಂದ ರೆಸ್ಟ್ಲೆಸ್ನೆಸ್ ಹಾಗೆ ಸ್ಟ್ರೆಸ್ ಇದು ಮಾತ್ರನೇ ಉಳಿಯುತ್ತೆ. ನಿಮಗೆ ಸ್ಟ್ರೆಸ್ ಇಲ್ಲ ಚಿಂತೆ ಬಂದಾಗ ನಾನು ರಜೋಗುಣದಲ್ಲಿ ಕೆಲಸ ಮಾಡ್ತಿದ್ದೀನಾ ಅಂತ ಪ್ರಶ್ನಿಸಿ. ನೀವು ಪ್ರಶಾಂತವಾಗಿರೋದಕ್ಕೋಸ್ಕರ ರಜೋ ಕರ್ಮನ ಸ್ಲೋವಾಗಿ ಸಾತ್ವಿಕ ಕರ್ಮವಾಗಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಪ್ರಾಕ್ಟೀಸ್ ಸಾತ್ವಿಕ್ ಆ್ಯಕ್ಷನ್. ಸಾತ್ವಿಕ ಕರ್ಮ ಅನ್ನೋದು ಯೋಗಿ ಮಾಡೋ ಕೆಲಸ. ಇದರ ಲಕ್ಷಣ ಕೆಲಸನ ಖುಷಿಯಾಗಿ ಪ್ರೀತಿಯಿಂದ ಮತ್ತು ರಿಸಲ್ಟ್ನ ಮೇಲೆ ಆಸೆ ಇಲ್ಲದೆ ಮಾಡೋದು. ಸಾತ್ವಿಕ ಕರ್ಮ ನಿಮಗೆ ಶಕ್ತಿನ ಕೊಡುತ್ತೆ, ನಿಮ್ಮಿಂದ ಶಕ್ತಿನ ಸೆಳ್ಕೊಳ್ಳಲ್ಲ. ನೀವು ಕೆಲಸ ಮಾಡುವಾಗ ಸಹ ನಿಮಗೆ ಪ್ರಶಾಂತವಾಗಿರುತ್ತೆ. ನಿಮ್ಮ ಧರ್ಮ ಅಥವಾ ಕರ್ತವ್ಯವನ್ನು ನೆರವೇರಿಸುವಾಗ ಈ 3 ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲು ಕನ್ಸ್ಟ್ರಕ್ಟಿವ್ ಇಂಟೆನ್ಷನ್. ನಿಮ್ಮ ಕೆಲಸ ಇತರರು ಅಥವಾ ಪ್ರಪಂಚನ ಬೆಟರ್ ಮಾಡುತ್ತೆ ಅಂತ ನಂಬಿ. ನೆಕ್ಸ್ಟ್ ಫೋಕಸ್. ನಿಮ್ಮ ಫೋಕಸ್ ಯಾವಾಗಲೂ ನೀವು ಮಾಡೋ ಪ್ರೆಸೆಂಟ್ ಆ್ಯಕ್ಷನ್ನ ಮೇಲೆ ಮಾತ್ರ ಇರಬೇಕು. ಥರ್ಡ್ ಒನ್, ಪೀಸ್. ಕೆಲಸ ಮಾಡ್ತಿರೋವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರೋ ಹಾಗೆ ನೋಡ್ಕೊಳ್ಳಿ. ಆ ಕರ್ಮನ, ಆ ಆ್ಯಕ್ಷನ್ನ ಸ್ವೀಕರಿಸಿ. ಆ್ಯಂಡ್ ಕೊನೆಯದಾಗಿ ದ ಕಂಟಿನ್ಯೂಯಸ್ ಟ್ರಾನ್ಸ್ಫಾರ್ಮೇಷನ್ ಮೆಥಡ್. ಭಗವದ್ಗೀತೆ ಒಂದು ವಾರ ಮಾತ್ರ ಫಾಲೋ ಮಾಡೋ ಸೂತ್ರ ಅಲ್ಲ, ಅದೊಂದು ಜೀವನ ವಿಧಾನ, ಲೈಫ್ ಸ್ಟೈಲ್. ನಿಮ್ಮ ಮನಸ್ಸು ಮತ್ತು ಹಳೆಯ ಆಲೋಚನೆಗಳಿಗೆ, ರಿಸಲ್ಟ್ನ ಮೇಲೆ ಭಯ, ಇವುಗಳ ಮೇಲೆ ಮತ್ತೆ ಹೋಗದೆ ಇರಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ನಿಮ್ಮನ್ನ ನೀವು ಪರೀಕ್ಷಿಸ್ಕೊಳ್ಬೇಕು. ಕರ್ಮಯೋಗದ ಒಂದು ಸ್ಟೆಬಿಲಿಟಿನ ಕಾಪಾಡ್ಕೊಳ್ಳೋಕ್ಕೆ ಈ ಕೊನೆಯ 2 ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲು ದ ಗುಣ ಅಸೆಸ್ಮೆಂಟ್. ಪ್ರತಿದಿನ ಸಂಜೆ ನಿಮ್ಮ ಮನಸ್ಸು ಯಾವ ಗುಣದಲ್ಲಿ ಹೆಚ್ಚು ಸಮಯ ಇದೆಯೋ ಹಾನೆಸ್ಟಾಗಿ ಚೆಕ್ ಮಾಡಿ. ಈ ದಿನ ಅತ್ಯಂತ ಮುಖ್ಯವಾದ ಆ್ಯಕ್ಷನ್ ತಮೋ ಗುಣದಲ್ಲಿದೆಯಾ, ರಜೋ ಗುಣದಲ್ಲಿದೆಯಾ, ಇಲ್ಲ ಸತ್ವ ಗುಣದಲ್ಲಿದೆಯಾ, ಯಾವುದರ ಕೆಳಗೆ ಬರುತ್ತೆ ಅನ್ನೋದನ್ನು ಗುರುತಿಸಿ. ನೀವು ರಜೋ ಇಲ್ಲ ತಮೋ ಗುಣದಲ್ಲಿ ಹೆಚ್ಚು ಸಮಯ ಇದ್ದರೆ ನಾಳೆ ನೀವು ಪ್ರಶಾಂತವಾಗಿ ಏಕಾಗ್ರತೆಯಿಂದ ಇರೋ ಒಂದು ಸಾತ್ವಿಕ ಕರ್ಮನ ಮಾತ್ರ ಚೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ನೀವು ಒಂದು ಫರ್ಮ್ ರೆಸಲ್ಯೂಷನ್ನ ತಗೊಳ್ಳಿ. ಈ ಸೆಲ್ಫ್ ಅಸೆಸ್ಮೆಂಟ್ ನಿಮ್ಮನ್ನ ನಿರಂತರವಾಗಿ ಧರ್ಮ ಮಾರ್ಗದಲ್ಲಿ ಇಡುತ್ತೆ. ಆ್ಯಂಡ್ ಕೊನೆಯದಾಗಿ ಆಫರಿಂಗ್ ದ ಔಟ್ಕಮ್. ಇದೇ ಫೈನಲ್ ಆ್ಯಕ್ಟ್ ಆಫ್ ಕರ್ಮಯೋಗ. ನೀವು ಕರ್ಮಯೋಗವನ್ನು ಪೂರ್ತಿ ಮಾಡಿರೋ ಹಾಗೆ ಹೇಳೋಕೆ ಆ ಕೆಲಸದ ರಿಸಲ್ಟ್ನ ಸೆಲ್ಫ್ಲೆಸ್ ಆಗಿ ಬಿಟ್ಬಿಡಬೇಕು. ಇದು ರಿಸಲ್ಟ್ನ ಮೇಲೆ ನಿಮ್ಮ ಅಟ್ಯಾಚ್ಮೆಂಟ್ನ ಪರ್ಮನೆಂಟಾಗಿ ಬ್ರೇಕ್ ಮಾಡಿಬಿಡುತ್ತೆ. ರಿಸಲ್ಟ್ನ ಅಹಂಕಾರವನ್ನು, ಈಗೋ ಇಲ್ಲ ದುಃಖವನ್ನು ಹಿಡ್ಕೊಂಡು ಸಫರ್ ಆಗೋದನ್ನು ಬಿಟ್ಬಿಡಿ. ನೀವು ನಿಮ್ಮ ಕರ್ತವ್ಯವನ್ನು ನೆರವೇರಿಸಿದ್ರಿ ಅಷ್ಟೇ. ಒಂದು ಮುಖ್ಯವಾದ ಕೆಲಸ ಇಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆದ ತಕ್ಷಣ ನಾನು ನನ್ನ ಧರ್ಮವನ್ನು ಕಂಪ್ಲೀಟ್ ಮಾಡಿದೆ, ಈ ರಿಸಲ್ಟ್ ನನ್ನ ಗ್ರೇಟ್ನೆಸ್ ಅಲ್ಲ,
ಇದು ನಾನು ನಿಸ್ವಾರ್ಥವಾಗಿ ಮಾಡಿದ ಕರ್ಮದ ಒಂದು ಸಹಜ ಪರಿಣಾಮ ಅಂತ ನಿಮ್ಮ ಮೈಂಡ್ಗೆ ಕ್ಲಿಯರ್ ಆಗಿ ಹೇಳಿ. ಈ ಆಫರಿಂಗ್ ನಿಮಗೆ ನಿಜವಾದ ಶಾಶ್ವತವಾದ ಶಾಂತಿನ ನೀಡುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಕರ್ಮಯೋಗನೇ ನಿಜವಾದ ವಿಜಯ ಮಾರ್ಗ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿರೋ ಕರ್ಮಯೋಗ ಅನ್ನೋದು ಯುದ್ಧ ಭೂಮಿಗೆ ಸಂಬಂಧಿಸಿರೋದು ಮಾತ್ರನೇ ಅಲ್ಲ. ನಮ್ಮ ಡೈಲಿ ಲೈಫಲ್ಲಿ ಸ್ಟ್ರೆಸ್ನ, ಆಂದೋಲನೆಯನ್ನು, ಫೇಲ್ಯೂರ್ನ, ಭಯವನ್ನು ಕಂಪ್ಲೀಟಾಗಿ ಹೋಗಿಸೋ ಉನ್ನತವಾದ ಸೈಕಾಲಜಿ. ನೀವು ನಿಮ್ಮ ಲೈಫಲ್ಲಿ ಶಾಶ್ವತವಾದ ಶಾಂತಿ ಮತ್ತು ಸ್ಥಿರವಾದ ಸಕ್ಸಸ್ನ ಸಾಧಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಒಂದೇ, ರಿಸಲ್ಟ್ನ ಮೇಲೆ ಹೆಚ್ಚು ಪ್ರೀತಿನ ಬಿಟ್ಟು ನಿಮ್ಮ ಧರ್ಮದ ಮೇಲೆ 100% ದೃಷ್ಟಿ ಇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇರುತ್ತೆ. ಸೊ ಪ್ಲೀಸ್ ಲೈಕ್ ಮಾಡೋಕ್ಕೆ ಮರಿಬೇಡಿ. ತುಂಬ ಜನರಿಗೆ ಈ ವಿಡಿಯೋ ರೀಚ್ ಆಗೋಕ್ಕೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.